ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ತಣ್ಣಗಾಗ್ತಾ ಇಲ್ಲ. ಒಂದು ಕಡೆ ಹೈಕಮಾಂಡ್ ಹೊಸ ರಾಜ್ಯಾಧ್ಯಕ್ಷರ ನೇಮಕ ವಿಳಂಬವಾಗ್ತಾ ಇದ್ರೆ, ಇತರ ರೆಬಲ್ಸ್ ಟೀಮ್ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ. ಈ ಮಧ್ಯೆ ಸಂಘ ಪರಿವಾರ ಹೈಕಮಾಂಡ್ಗೆ ತನ್ನ ಸಲಹೆಯನ್ನ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾರಿಗೆ ಒಲಿಯುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ? ಸಂಘದ ಸಲಹೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಕರ್ನಾಟಕದ ರಾಜಕಾರಣ ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಬಿಜೆಪಿಯಲ್ಲಿ ಎದ್ದಿರೋ ಅಸಮಾಧಾನವನ್ನ ಶಮನ ಮಾಡಲು ಕಳೆದ 2 ವರ್ಷಗಳಿಂದ ಸಾಧ್ಯನೇ ಆಗ್ತಿಲ್ಲ. ಬಣಗಳ ಗುರುತಿಸುವಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಬಿಎಸ್ವೈ ಪುತ್ರ ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಬಣಗಳು ಹೆಚ್ಚಾಗಿದ್ವು. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ರಾಜ್ಯಾಧ್ಯಕ್ಷ ಬದಲಾವಣೆ ಪಟ್ಟು ಹಿಡಿದಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು, 1-2 ವಾರ ಇಲ್ಲ 1 ತಿಂಗಳೊಳಗಾಗಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಸಂಘ ಪರಿವಾರದಿಂದ ಮಹತ್ವದ ಸಲಹೆ ರವಾನೆ ಮಾಡಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಸುಳಿವು ಕೊಟ್ಟ ಸಂಘ ಪರಿವಾರ, ಸೈದ್ಧಾಂತಿಕ ಇರುವವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಸೂಕ್ತ. ಕುಟುಂಬ ರಾಜಕಾರಣ, ಸೈದ್ಧಾಂತಿಕ ಹಿನ್ನೆಲೆಯವರನ್ನ ಗುರುತಿಸಿ ಹಿಂದುತ್ವದ ನಾಯಕತ್ವ ಹುಟ್ಟು ಹಾಕಲು ಇದು ಸಕಾಲವಾಗಿದೆ. ವಿಧಾನಸಭೆ ಚುನಾವಣೆಗೆ ಇನ್ನೂ 3 ವರ್ಷ ಸಮಯಾಗಿದೆ. ಸೈದ್ಧಾಂತಿಕ ಹಿನ್ನೆಲೆಯವರು ಅಧ್ಯಕ್ಷರಾದರೆ ಪಕ್ಷ ಭದ್ರವಾಗಲಿದೆ ಎಂಬುದನ್ನ ಸಲಹೆ ನೀಡಿದೆಯಂತೆ. ಸಂಘ ಪರಿವಾರದ ಸಂದೇಶದ ಬೆನ್ನಲ್ಲೇ ಹಂಗಾಮಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದಿಗಿಲು ಶುರುವಾಗಿದೆ. ಇತ್ತ ಸೈದ್ಧಾಂತಿಕ ಹಿನ್ನೆಲೆಯ ನಾಯಕರು ಖುಷಿಯಾಗಿದ್ದಾರೆ. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಂದ್ರೋ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು ಎಂದು ದಾವಣಗೆರೆಯಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಯಡಿಯೂರಪ್ಪನವರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ ಅವರೇ ಹೇಳಬೇಕು. ಯಡಿಯೂರಪ್ಪನವರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ ಅವರೇ ಹೇಳಬೇಕು. ಕಾಂಗ್ರೆಸ್ನಿಂದ ಮನೆ ಬಾಗಿಲ ಬಡ್ದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡ್ದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. ನಿಮ್ದಾದ್ರೆ ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪ ಅಂತಾರ ನೀವು, ನಿಮ್ಮ ನಾಯಕರ ಮನೆ ಬಾಗಿಲ ಬಡ್ದಿದ್ರು. ಅದನ್ನ ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ. ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಇನ್ನು ಮನೆಯೊಂದು 3 ಬಾಗಿಲಾಗಿದ್ದು ಬಿಜೆಪಿಯನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇರುವ ಸಚಿವ ಪ್ರಹ್ಲಾದ್ ಜೋಶಿ ಬಳ್ಳಾರಿ, ಬೆಳಗಾವಿ ಜಿಲ್ಲಾ ನಾಯಕರ ಸಂಧಾನ ಸಭೆ ಮಾಡಲು ಮುಂದಾಗಿದ್ದಾರೆ. ಅತೃಪ್ತರನ್ನ ಕರೆಸಿ ಆಂತರಿಕ ಗೊಂದಲ ಸರಿಪಡಿಸಿಕೊಳ್ಳಲು ಸೂಚನೆ ನೀಡಿದ್ದಾರಂತೆ. ಈಗಾಗಲೇ ಬೆಂಗಳೂರು, ದಾವಣಗೆರೆ, ಬಾಗಲಕೋಟೆ ಜಿಲ್ಲೆಗಳ ಅತೃಪ್ತ ನಾಯಕರ ಸಭೆ ನಡೆಸಿರೋ ಜೋಶಿ, ಸದಾನಂದಗೌಡ ಇದೀಗ ಉತ್ತರದತ್ತ ಕಣ್ಣಿಟ್ಟಿದ್ದಾರಂತೆ. ಪೊಲಿಟಿಕಲ್ ಬ್ಯೂರೋ ನೋಡಿ, ಈಗ ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ತಣ್ಣಗಾಗ್ತಾ ಇಲ್ಲ. ಒಂದು ಕಡೆ ಹೈಕಮಾಂಡ್ ಹೊಸ ರಾಜ್ಯಾಧ್ಯಕ್ಷರ ನೇಮಕ ವಿಳಂಬವಾಗ್ತಾ ಇದ್ರೆ, ಇತರ ರೆಬಲ್ಸ್ ಟೀಮ್ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ. ಈ ಮಧ್ಯೆ ಸಂಘ ಪರಿವಾರ ಹೈಕಮಾಂಡ್ಗೆ ತನ್ನ ಸಲಹೆಯನ್ನ ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾರಿಗೆ ಒಲಿಯುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ? ಸಂಘದ ಸಲಹೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಕರ್ನಾಟಕದ ರಾಜಕಾರಣ ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಬಿಜೆಪಿಯಲ್ಲಿ ಎದ್ದಿರೋ ಅಸಮಾಧಾನವನ್ನ ಶಮನ ಮಾಡಲು ಕಳೆದ 2 ವರ್ಷಗಳಿಂದ ಸಾಧ್ಯನೇ ಆಗ್ತಿಲ್ಲ. ಬಣಗಳ ಗುರುತಿಸುವಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಬಿಎಸ್ವೈ ಪುತ್ರ ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಬಣಗಳು ಹೆಚ್ಚಾಗಿದ್ವು. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ರಾಜ್ಯಾಧ್ಯಕ್ಷ ಬದಲಾವಣೆ ಪಟ್ಟು ಹಿಡಿದಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು, 1-2 ವಾರ ಇಲ್ಲ 1 ತಿಂಗಳೊಳಗಾಗಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಸಂಘ ಪರಿವಾರದಿಂದ ಮಹತ್ವದ ಸಲಹೆ ರವಾನೆ ಮಾಡಿದೆ.
ರಾಜ್ಯಾಧ್ಯಕ್ಷ ಬದಲಾವಣೆ ಸುಳಿವು ಕೊಟ್ಟ ಸಂಘ ಪರಿವಾರ ಸೈದ್ಧಾಂತಿಕ ಇರುವವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಸೂಕ್ತ. ಕುಟುಂಬ ರಾಜಕಾರಣ, ಸೈದ್ಧಾಂತಿಕ ಹಿನ್ನೆಲೆಯವರನ್ನ ಗುರುತಿಸಿ ಹಿಂದುತ್ವದ ನಾಯಕತ್ವ ಹುಟ್ಟು ಹಾಕಲು ಇದು ಸಕಾಲವಾಗಿದೆ. ವಿಧಾನಸಭೆ ಚುನಾವಣೆಗೆ ಇನ್ನೂ 3 ವರ್ಷ ಸಮಯ. ಸೈದ್ಧಾಂತಿಕ ಹಿನ್ನೆಲೆಯವರು ಅಧ್ಯಕ್ಷರಾದರೆ ಪಕ್ಷ ಭದ್ರವಾಗಲಿದೆ ಎಂಬುದನ್ನ ಸಲಹೆ ನೀಡಿದೆಯಂತೆ. ಸಂಘ ಪರಿವಾರದ ಸಂದೇಶದ ಬೆನ್ನಲ್ಲೇ ಹಂಗಾಮಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದಿಗಿಲು ಶುರುವಾಗಿದೆ. ಇತ್ತ ಸೈದ್ಧಾಂತಿಕ ಹಿನ್ನೆಲೆಯ ನಾಯಕರು ಖುಷಿಯಾಗಿದ್ದಾರೆ. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಂದ್ರೋ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು ಎಂದು ದಾವಣಗೆರೆಯಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ ಅವರೇ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ ಅವರೇ ಹೇಳಬೇಕು. ಕಾಂಗ್ರೆಸ್ನಿಂದ ಮನೆ ಬಾಗಿಲ ಬಡ್ದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡ್ದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. ನಿಮ್ದಾದ್ರೆ ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪ ಅಂತಾರ ನೀವು, ನಿಮ್ಮ ನಾಯಕರ ಮನೆ ಬಾಗಿಲ ಬಡ್ದಿದ್ರು. ಅದನ್ನು ಯಾರಾದ್ರೂ ತಡೆದಿದ್ದಾರೆ ಅಂತ ಹೇಳಿದ್ರೆ, ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ ಅವರು. ಇನ್ನು ಮನೆಯೊಂದು 3 ಬಾಗಿಲಾಗಿದ್ದು ಬಿಜೆಪಿಯನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇರುವ ಸಚಿವ ಪ್ರಹ್ಲಾದ್ ಜೋಶಿ ಬಳ್ಳಾರಿ, ಬೆಳಗಾವಿ ಜಿಲ್ಲಾ ನಾಯಕರ ಸಂಧಾನ ಸಭೆ ಮಾಡಲು ಮುಂದಾಗಿದ್ದಾರೆ. ಅತೃಪ್ತರನ್ನ ಕರೆಸಿ ಆಂತರಿಕ ಗೊಂದಲ ಸರಿಪಡಿಸಿಕೊಳ್ಳಲು ಸೂಚನೆ ನೀಡಿದ್ದಾರಂತೆ. ಈಗಾಗಲೇ ಬೆಂಗಳೂರು, ದಾವಣಗೆರೆ, ಬಾಗಲಕೋಟೆ ಜಿಲ್ಲೆಗಳ ಅತೃಪ್ತ ನಾಯಕರ ಸಭೆ ನಡೆಸಿರೋ ಜೋಶಿ ಸದಾನಂದ ಗೌಡ ಇದೀಗ ಉತ್ತರದತ್ತ ಕಣ್ಣಿಟ್ಟಿದ್ದಾರಂತೆ. ನೋಡಿ, ಈಗ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ತಣ್ಣಗಾಗ್ತಾ ಇಲ್ಲ. ಒಂದು ಕಡೆ ಹೈಕಮಾಂಡ್ ಹೊಸ ರಾಜ್ಯಾಧ್ಯಕ್ಷರ ನೇಮಕ ವಿಳಂಬವಾಗ್ತಾ ಇದ್ರೆ, ಇತ್ತ ರೆಬಲ್ಸ್ ಟೀಮ್ ಮತ್ತಷ್ಟು ಆಕ್ಟಿವ್ ಆಗ್ತಾ ಇದೆ. ಈ ಮಧ್ಯೆ ಸಂಘ ಪರಿವಾರ ಹೈಕಮಾಂಡ್ಗೆ ತನ್ನ ಸಲಹೆಯನ್ನು ಕೊಟ್ಟಿದೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಯಾರಿಗೆ ಒಲಿಯುತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟ? ಸಂಘದ ಸಲಹೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್. ಕರ್ನಾಟಕದ ರಾಜಕಾರಣ ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಬಿಜೆಪಿಯಲ್ಲಿ ಎದ್ದಿರೋ ಅಸಮಾಧಾನವನ್ನ ಶಮನ ಮಾಡಲು ಕಳೆದ 2 ವರ್ಷಗಳಿಂದ ಸಾಧ್ಯನೇ ಆಗ್ತಿಲ್ಲ. ಬಣಗಳ ಗುರುತಿಸುವಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಿದೆ. ಬಿಎಸ್ವೈ ಪುತ್ರ ಶಿಕಾರಿಪುರದ ಶಾಸಕ ಬಿವೈ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಬಣಗಳು ಹೆಚ್ಚಾಗಿದ್ವು. ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ರಾಜ್ಯಾಧ್ಯಕ್ಷ ಬದಲಾವಣೆ ಪಟ್ಟು ಹಿಡಿದಿದೆ. ಈ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಯ್ಕೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದ್ದು, 1-2 ವಾರ ಇಲ್ಲ 1 ತಿಂಗಳೊಳಗಾಗಿ ಹೊಸ ರಾಜ್ಯಾಧ್ಯಕ್ಷರ ಆಯ್ಕೆ ಫಿಕ್ಸ್ ಎನ್ನಲಾಗಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಸಂಘ ಪರಿವಾರದಿಂದ ಮಹತ್ವದ ಸಲಹೆ ರವಾನೆ ಮಾಡಿದೆ. ರಾಜ್ಯಾಧ್ಯಕ್ಷ ಬದಲಾವಣೆ ಸುಳಿವು ಕೊಟ್ಟ ಸಂಘ ಪರಿವಾರ ಸೈದ್ಧಾಂತಿಕ ಇರುವವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವುದು ಸೂಕ್ತ. ಕುಟುಂಬ ರಾಜಕಾರಣ, ಸೈದ್ಧಾಂತಿಕ ಹಿನ್ನೆಲೆಯವರನ್ನ ಗುರುತಿಸಿ ಹಿಂದುತ್ವದ ನಾಯಕತ್ವ ಹುಟ್ಟು ಹಾಕಲು ಇದು ಸಕಾಲವಾಗಿದೆ. ವಿಧಾನಸಭೆ ಚುನಾವಣೆಗೆ ಇನ್ನೂ 3 ವರ್ಷ ಸಮಯ. ಸೈದ್ಧಾಂತಿಕ ಹಿನ್ನೆಲೆಯವರು ಅಧ್ಯಕ್ಷರಾದರೆ ಪಕ್ಷ ಭದ್ರವಾಗಲಿದೆ ಎಂಬುದನ್ನ ಸಲಹೆ ನೀಡಿದೆಯಂತೆ. ಸಂಘ ಪರಿವಾರದ ಸಂದೇಶದ ಬೆನ್ನಲ್ಲೇ ಹಂಗಾಮಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ದಿಗಿಲು ಶುರುವಾಗಿದೆ. ಇತ್ತ ಸೈದ್ಧಾಂತಿಕ ಹಿನ್ನೆಲೆಯ ನಾಯಕರು ಖುಷಿಯಾಗಿದ್ದಾರೆ. ಯಡಿಯೂರಪ್ಪ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಮತ್ಯಾಕೆ ಬಂದ್ರೋ ಕಾಂಗ್ರೆಸ್ ಜೆಡಿಎಸ್ ಬಾಗಿಲು ಬಡಿದಿದ್ರು ಎಂದು ದಾವಣಗೆರೆಯಲ್ಲಿ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಹೇಳಿದ್ದಾರೆ. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ ಅವರೇ ಹೇಳಬೇಕು. ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂತವ್ರು ಹೋಗಿದ್ರು, ಮತ್ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರ ಸಿದ್ದೇಶ್ ಅವರೇ ಹೇಳಬೇಕು. ಕಾಂಗ್ರೆಸ್ನಿಂದ ಮನೆ ಬಾಗಿಲ ಬಡ್ದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲು ಬಡ್ದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದು. ನಿಮ್ದಾದ್ರೆ ನಿಮ್ದು ವೈಯಕ್ತಿಕ ಅಂತ ತಗೋತೀರಿ. ಯಡಿಯೂರಪ್ಪ ಅಂತಾರ ನೀವು, ನಿಮ್ಮ ನಾಯಕರ ಮನೆ ಬಾಗಿಲ ಬಡ್ದಿದ್ರು.
ಅದನ್ನು ಯಾರಾದರೂ ತಡೆದಿದ್ದಾರೆ ಅಂತ ಹೇಳಿದ್ರೆ ಮತ್ತು ತಡೆಯೋದಷ್ಟೇ ಅಲ್ಲ, ನಿಮ್ಮನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮಾಡೋ ಜವಾಬ್ದಾರಿ ನಾನು ತಗೊಳ್ತೇನೆ, ಅದೆಷ್ಟೇ ಖರ್ಚು ಬರಲಿ ನಾನು ಮಾಡ್ತೀನಿ ಅಂತ ಪಣ ತೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ ಅವರು. ಇನ್ನು ಮನೆಯೊಂದು 3 ಬಾಗಿಲಾಗಿದ್ದು ಬಿಜೆಪಿಯನ್ನ ಒಗ್ಗೂಡಿಸುವ ಕೆಲಸ ಮಾಡ್ತಾ ಇರುವ ಸಚಿವ ಪ್ರಹ್ಲಾದ್ ಜೋಶಿ ಬಳ್ಳಾರಿ ಬೆಳಗಾವಿ ಜಿಲ್ಲಾ ನಾಯಕರ ಸಂಧಾನ ಸಭೆ ಮಾಡಲು ಮುಂದಾಗಿದ್ದಾರೆ. ಅತೃಪ್ತರನ್ನ ಕರೆಸಿ ಆಂತರಿಕ ಗೊಂದಲ ಸರಿಪಡಿಸಿಕೊಳ್ಳಲು ಸೂಚನೆ ನೀಡಿದ್ದಾರಂತೆ. ಈಗಾಗಲೇ ಬೆಂಗಳೂರು, ದಾವಣಗೆರೆ, ಬಾಗಲಕೋಟೆ ಜಿಲ್ಲೆಗಳ ಅತೃಪ್ತ ನಾಯಕರ ಸಭೆ ನಡೆಸಿರೋ ಜೋಶಿ ಸದಾನಂದ ಗೌಡ ಇದೀಗ ಉತ್ತರದತ್ತ ಕಣ್ಣಿಟ್ಟಿದ್ದಾರಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್